ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಯಾರಾದ್ರೂ ಯಾವ್ದಾದ್ರು ಒಂದು ಕ್ರೈಮಲ್ಲಿ ಸಿಕ್ಕಾಕೊಂಡು ಜೈಲು ಒಳಗಡೆ ಹೋದ್ರೆ ಎಲ್ಲರೂ ಏನ್ ಅನ್ಕೊಳ್ತಾರೆ, ಬಿಡು ಇವ್ರು ಜೈಲಿಗೆ ಹೋಗಿದ್ದಾರೆ, ಬೇಲ್ ಮೇಲೆ ಆಚೆ ಬರ್ತಾರೆ, 3 ಹೊತ್ತು ಊಟವನ್ನ ಕೊಡ್ತಾರೆ, ಚೆನ್ನಾಗಿ ತಿನ್ಕೊಂಡು ನೆಮ್ಮದಿಯಾಗಿ ಸುತ್ತಕೊಂಡು ಆ ನಂತರ ಆಚೆ ಬರ್ತಾರೆ ಅಂತ ಅನ್ಕೊಂಡಿರ್ತಾರೆ. ಆದರೆ ಒಂದಷ್ಟು ವಿಚಾರಗಳಿಗೆ ಜೈಲೊಳಗಡೆ ಜೈಲ್ ಪಾಲಾದಂತಹ ಸಂದೀಪ ಅನ್ನುವಂತಹ ನಟಿ ಕಣ್ಣೀರನ್ನು ಹಾಕ್ತಿದ್ದಾರೆ. ಜೈಲಿನಲ್ಲಿ ನಾನು ಕಿರುಕುಳವನ್ನು ಅನುಭವಿಸಿದೆ. ನನ್ನನ್ನು 25 ಬಾರಿ ಬೆತ್ತಲನ್ನು ಮಾಡಿದರು, ಕಂಪ್ಲೀಟಾಗಿ ನನ್ನ ಬೆತ್ತಲನ್ನಾಗಿ ಮಾಡಿದರು. ಅದ್ರ ಜೊತೆಗೆ ನನ್ನ ಖಾಸಗಿ ಭಾಗವನ್ನು ಎತ್ತಿ ಕೂಡ ನೋಡಿದರು ಅಂತ ಹೇಳ್ಬಿಟ್ಟು ನಟಿ ಕಣ್ಣೀರನ್ನು ಹಾಕಿದ್ದಾರೆ. ಈ ಸಂದೀಪ ವಿರ್ಕ್ ಏನಿದ್ದಾರೆ, ಇವ್ರನ್ನ ತಿಹಾರ್ ಜೈಲಿನ ಒಂದು ಕರಾಳ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಈ 6 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ 4 ತಿಂಗಳುಗಳ ಕಾಲ ಜೈಲು ವಾಸವನ್ನು ಅನುಭವಿಸಿದಂತಹ ನಂತರ ಅವರು 25ಕ್ಕೂ ಹೆಚ್ಚು ಬಾರಿ ಬೆತ್ತಲು ತಪಾಸಣೆಗೆ ಒಳಗಾದ ನೋವಿನ ಘಟನೆಗಳನ್ನು ವಿವರಿಸಿದ್ದಾರೆ. ಜೈಲಿನಲ್ಲಿ ಮಹಿಳೆಯರಿಗೆ ಆಗ್ತಿರುವಂತಹ ಅವಮಾನ, ಹಾಗೆಯೇ ಸ್ವಾಭಿಮಾನಕ್ಕೆ ಕೋರ್ಟಿಗೆ ಹೋಗಿ ಮತ್ತೆ ವಾಪಸ್ ಬಂದ ನಂತರ ಈ ಬಸ್ ಹತ್ತೋದಕ್ಕಿಂತ ಮುಂಚೆ ನನ್ನನ್ನು ಎಲ್ಲರ ಮುಂದೆ ಬೆತ್ತಲೆಗೊಳಿಸೋರು, ಎಲ್ಲೇನಾದರೂ ಇಟ್ಕೊಂಡಿದ್ದಾರಾ, ಏನಾದರೂ ವಸ್ತುವನ್ನು ತಗೊಂಡಿದ್ದಾರಾ ಅಂತ ಹೇಳ್ಬಿಟ್ಟು ಬೆತ್ತಲೆಯನ್ನು ಮಾಡೋರು ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಜನರೆಲ್ಲರೂ ಏನು ಅನ್ಕೊತಾರೆ, ನಾನು ಜೈಲಿಗೆ ಮಾತ್ರ ಹೋಗಿದ್ದೀನಿ, ಜೈಲಲ್ಲಿ 3 ಹೊತ್ತು ಊಟ ಕೊಡ್ತಾರೆ, ತಿಂತೀನಿ, ವಾಪಸ್ ಬರ್ತೀನಿ ಅಂತ ಅನ್ಕೊಂಡಿರ್ತಾರೆ. ಬಟ್ ಆದರೆ ಆ ಥರ ಅಲ್ಲ, ಇದೆಲ್ಲ ಕೂಡ ನಡೆಯುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಅದಾದ ನಂತರ ಏನಾಯಿತು ಅಂತ ಹೇಳ್ಬಿಟ್ಟು ನನಗೆ ಗೊತ್ತು, ಜೈಲಿಗೆ ಹೋದ್ಮೇಲೆ ಏನೆಲ್ಲ ನಡೀತು ಅನ್ನೋದು ನನಗೆ ಮಾತ್ರ ಗೊತ್ತಿದೆ, ನಾನು ಮಾತ್ರ ಅನುಭವಿಸ್ತವಳು. ಬಟ್ ಜನರೆಲ್ಲ ಅನ್ಕೊಂಡಿದ್ದಾರೆ ಜೈಲಿಗೆ ಹೋಗ್ತಾರೆ, ಬರ್ತಾರೆ, ಇಷ್ಟೇ ಮುಗಿದೋಯ್ತು ಅಂತ ಅನ್ಕೊಳ್ತಾರೆ. ಆದರೆ ಕಳೆದ 4 ತಿಂಗಳಲ್ಲಿ ತಪಾಸಣೆಯ ಹೆಸರಿನಲ್ಲಿ ಬರೀ 4 ತಿಂಗಳಲ್ಲಿ ಅವ್ರನ್ನ 25ರಿಂದ 30 ಬಾರಿ ಬೆತ್ತಲೆಗೊಳಿಸಲಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಸಂದೀಪ ಅವರು ಆ ಒಂದು ಪಾಡ್ಕಾಸ್ಟ್ನಲ್ಲಿ ಕಣ್ಣೀರನ್ನು ಹಾಕಿದ್ದಾರೆ. ಈ ಜೈಲಿಗೆ ಹೋಗುವ ಪ್ರಕ್ರಿಯೆ ಎಷ್ಟು ಭಯಾನಕವಾಗಿದೆ, ಯಾರಾದರೂ ಯಾವುದಾದ್ರೂ ಒಂದು ಕೃತ್ಯವನ್ನು ಮಾಡೋದಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಮರ್ತು ಬಿಡ್ತಾನೆ. ಇದೆಲ್ಲ ಘಟನೆಗಳನ್ನ ಅನುಭವಿಸಿ ಅವನು ಯಾರು, ನಾನು ಯಾರು ಅನ್ನೋದನ್ನೇ ಮರೀತಾರೆ. ಈ ನಮ್ಮ ಸಮಾಜ ಹಾಗೆ ವ್ಯವಸ್ಥೆಯಲ್ಲಿರುವಂತಹ ದೊಡ್ಡ ನ್ಯೂನ್ಯತೆ ಅಂದರೆ, ನೀವು ತಪ್ಪಿತಸ್ಥರೆಂದು ಸಾಬೀತಾಗುವಂತಹ ಮೊದಲೇ ನಿಮ್ಮನ್ನು ಆರೋಪಿ ಅಂತ ಪರಿಗಣಿಸಲಾಗುತ್ತೆ. ಜೈಲಿಗೆ ಪ್ರವೇಶಿಸುವ ಸಮಯದಲ್ಲಿ ನಡೆಯುವಂತಹ ತಪಾಸಣೆ ಈ ಮಹಿಳೆಯರ ಸ್ವಾಭಿಮಾನವನ್ನು ನಾಶಪಡಿಸುತ್ತೆ. ಈ ಸ್ತನಗಳನ್ನು ಮೇಲಕ್ಕೆತ್ತಿ ಎಲ್ಲ ಕಡೆಯಿಂದ ಪರಿಶೀಲಿಸಲಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇ ಫೈನಲ್ ಆಗಿ ಅವ್ರೇನು ಹೇಳಿದ್ದಾರೆ, ಯಾವುದಾದ್ರೂ ಒಂದು ಕ್ರೈಮು ಅಥವಾ ಯಾವುದಾದ್ರೂ ಒಂದು ಹಗರಣದಲ್ಲಿ ಸಿಕ್ಕಾಕೊಂಡ್ರೆ ಅವ್ರನ್ನ ಆರೋಪಿಗಳಂತ ಜೈಲಿಗೆ ಹಾಕೋಕ್ಕಾಗತ್ತೆ. ಜೈಲಿಗೆ ಹೋಗಿದ ತಕ್ಷಣ 3 ಹೊತ್ತು ಊಟ ಕೊಡ್ತಾರೆ, ನೆಮ್ಮದಿಯಿಂದ ಇರ್ತಾರೆ. ಆ ನಂತರ ಯಾರೋ ಒಬ್ಬರು ಲಾಯರ್ನ ಹಿಡಿದು ಬೇಲ್ನ ತಗೊಳ್ತಾರೆ, ಬೇಲ್ ಮೂಲಕ ಹೊರಗಡೆ ಬರ್ತಾರೆ. ಇಷ್ಟೇ ನಡೆಯಲ್ಲ, ಅದಕ್ಕಿಂತ ಹೆಚ್ಚಿನದಾಗಿ ಜೈಲೊಳಗಡೆ ನಡೆಯುತ್ತೆ. ಅದನ್ನು ಅನುಭವಿಸೋದು ಮಾತ್ರ ನಾವು. ಅದನ್ನೆಲ್ಲ ನೋಡಿ ಅದನ್ನೆಲ್ಲ ಅನುಭವಿಸಿ ನಮ್ಮನ್ನೇ ನಾವು ಮರ್ತಿರ್ತೀವಿ, ನಾವು ಯಾರು ಅನ್ನೋದೇ ನಮಗೆ ನೆನಪಾಗಲ್ಲ, ಹಂಗೆ ಮಾಡಿಬಿಡ್ತಾರೆ ಅಂತ ಅವರ ಒಂದು ಕಹಿ ಅನುಭವವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.